ಎಲ್ಲರಿಗೂ ನಮಸ್ತೆ. ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದಿರೋ ವಿಶೇಷ ಏನಂದರೆ, ನಮ್ಮ ಧರ್ಮಪತ್ನಿ ಊರಿಗೆ ಹೋಗಿರೋ ಕಾರಣ ನಾವು ಈ ಕಡೆ ಮಕ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಆಮ್ಲೆಟ್ ಮಾಡುವ ಕಾರ್ಯಾಚರಣೆ. ಲೈಟಾಗಿ ತಿನ್ನಬೇಕು ಅನ್ನಿಸ್ತು. ನಮಗೆ ಮಾಡೋಕ್ಕೆ ಬರೋದು ಒಂದೇ ಐಟಮು, ಆಮ್ಲೆಟು, ಆಮೇಲೆ ಟೀ ಕಾಫಿ. ಆಮ್ಲೆಟ್ ಮಾಡೋದೇನು ದೊಡ್ಡ ವಿಚಾರ ಏನಲ್ಲ, ತುಂಬ ಈಸಿನೇ. ಆದರೂ ಸುಮ್ಮನೆ ಬಿಲ್ಡಪ್ ತೊಗೊತಾ ಇದ್ದೀನಿ ಅಷ್ಟೆ. ನಾವು ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ಲ ನಮ್ಮ ವೈಫ್ಗೆ, ಹಂಗೂ ಮಾಡೋಕ್ಕೆ ಬರುತ್ತೆ ಅಂತ. ಆಮ್ಲೆಟ್ ಮಾಡ್ಬೋದು, ಅಡುಗೆ ಎಲ್ಲ ಮಾಡೋದೆಲ್ಲ ಭಾಳ ಕಷ್ಟ, ಅದು ಬರೋದಿಲ್ಲ. ಆಮೇಲೆ ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದರೆ ಈ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲಿ ಅಂತ ಹುಡುಕೋದೇ ದೊಡ್ಡ ಕಷ್ಟ ಆಗೋಯ್ತು. ಚಿಲ್ಲಿ ಪೌಡ್ರು ಸಿಕ್ತು ಸಾಕು. ಆಮ್ಲೆಟ್ಗೆ ಉಪ್ಪು ಖಾರ ಹೊಂದಿದ್ರೆ ಸಾಕು, ಹೆಂಗೋ ತಿನ್ಕೊಬೋದು. ಆಮೇಲೆ ಹಂಗೆ 2 ಮೊಟ್ಟೆ ತಗೊಂಡು ಹಂಚ ಮೇಲೆ ಎಣ್ಣೆ ಹಾಕಿ ಭೈಡ್ ಅಂತ ಮೊಟ್ಟೆ ಒಡೆದು ಆಮ್ಲೆಟ್ ಮಾಡಿದೆ. ಆ್ಯಕ್ಚುಲಿ ನನ್ನ ಮಗಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಊರಿಗೆ ಹೋಗ್ತೀನಿ ಅಂದಾಗ ಸರಿ ಆಯಿತು ಹೋಗು ಅಂತ ಹೇಳಿ ಒಂದೇ ದಿನಕ್ಕೇ ಅಲ್ಲೊಂದು ಫೀಲ್ ಆಗೋಯ್ತು. ಡೈಲಿ ನನ್ನ ಮಕ್ಳ ಜೊತೆ ಆಟಾಡ್ತಾ ರಾತ್ರಿ ಮಲಿಕೋಬೇಕಾದಾಗ ಆಟಾಡಿಸಿ ಮಲಗಿಸ್ತಾ ಇದ್ದೆ. ಅದನ್ನು ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳೂ ಹಂಗೆ ಮಿಸ್ ಮಾಡ್ಕೊತಿದ್ದಾಳೆ. ಊರಿಂದ ವಿಡಿಯೋ ಕಾಲ್ ಮಾಡಿದ್ರೆ ಮಾತಾಡ್ತಾನೆ ಇಲ್ಲ. ಬಿಕಾಸ್ ಯಾಕೆ ಅಂದರೆ ನಾನು ಹೋಗಿಲ್ಲ, ಅದು ಕೋಪ, ಸಿಕ್ಕಾಪಟ್ಟೆ ಕೋಪ. ಆದರೂ ಮಕ್ಕಳ ಜೊತೆ ಬಾಂಡಿಂಗು, ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ಆವಾಗೆಲ್ಲ ನಾವು ಬ್ಯಾಚುಲರ್ ಆಗಿದ್ದಾಗ ಮನೆಗೆ ಬರೋದೇ ಕಮ್ಮಿ. ಇವಾಗ ಮನೆಗೆ ಹೋಗಬೇಕು ಅಂತ ಅನ್ನಿಸುತ್ತೆ. ನನ್ನ ಮಗಳಿಗೋಸ್ಕರ ಆದರೆ ನನ್ನ ಮಗಳು ಪಪ್ಪ ಅಂತಿದ್ದಾಳೆ. ಭಾಳ ಖುಷಿಯ ವಿಚಾರ. ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ. ಈ ಟೈಮಲ್ಲಿ ಟೈಮ್ ಸ್ಪೆಂಡ್ ಎಷ್ಟಾಗುತ್ತೋ ಈ ಏಜಲ್ಲಿ ಮಕ್ಕಳು ಚಿಕ್ಕ ಮಕ್ಕಳಾಗಿದ್ದಾಗ ಆ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಬೇಕು. ಯಾಕಂದರೆ ಮುಂದೆ ಆ ಏಜ್ ಮೀರೋದ್ಮೇಲೆ ನಾವು ಅದನ್ನು ಈಗಿನ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಆ ಥರದ್ದು ಯಾವುದೇ ರೀತಿ ಮಿಸ್ ಮಾಡ್ಕೊಬಾರ್ದು. ಏಕೆ ಎಲ್ಲ ಮೆಮೊರಬಲ್ ಆಗಿರಬೇಕು ಅಂತ ಪ್ರತಿಯೊಂದು ಮಗಳಲ್ಲಿ ಯಾವುದೇ ರೀತಿ ಆ ಏಜ್ ಕಟ್ಟಾಗಿ ಫೋಟೋಶೂಟ್ ಮಾಡಿಸಿ, ವಿಡಿಯೋಗ್ರಫಿ ಮಾಡಿಸಿ ನಾನೇ ಮಾಡಿದ್ದೀನಿ. ಪ್ರತಿಯೊಂದು ಒಂದು ಮೆಮೊರಬಲ್ ಆಗಿರ್ಬೇಕು ಅನ್ನೋದು. ಯಾವಾಗೂ ನೋಡ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ. ಈಗ ನಾವು ಮಾಡಿರೋ ವಿಡಿಯೋಗಳೇ ಯೂಟ್ಯೂಬಲ್ಲಿ ನನ್ನ ಮಗಳು ಹಾಕ್ಕೊಂಡು ನೋಡ್ತಾ ಇದ್ದರೆ ಫುಲ್ ಡೀಪಾಗಿ ಕೂತ್ಕೊಂಡು ನೋಡ್ತಾರೆ. ಅದೊಂದು ವಿಡಿಯೋ ತೋರಿಸಿ ಒಂದು ಟೈಮು ನಾನು ಹೊರಗಡೆ ವರ್ಕ್ ಹೋಗಿದ್ದಾಗ
ನಂದು ನನ್ನ ಮಗಳದೊಂದು ವಿಡಿಯೋ ಇದೆ ಫುಲ್ಲು. ಆ ಚಿಕ್ಕ ಮಗುವಾಗಿದ್ದಾಗಿಂದ ಈಗ ಪ್ರೆಸೆಂಟ್ ಎಷ್ಟು ವಿಡಿಯೋಸ್ ಇತ್ತು ಅದನ್ನೆಲ್ಲ ಒಂದು ಎಡಿಟ್ ಮಾಡಿ ಆ ಸಾಂಗ್ ಹಾಕಿ ಯೂಟ್ಯೂಬ್ ಹಾಕಿದ. ಆ ಸಾಂಗ್ ಹಾಕ್ಬಿಟ್ರೆ ನನ್ನ ಮಗಳಿಗೆ ಎಲ್ಲಿ ನಿಂತಿರ್ತಾಳೋ ಆ ಸಾಂಗ್ ಪ್ಲೇ ಆದಾಗ ಎಲ್ಲಿ ನಿಂತಿರ್ತಾಳೆ ಅಲ್ಲಿ ನಿಂತ್ಕೊಂಡೆ ಫ್ರೀಸಾಗಿ ನೋಡ್ತಾನೆ ಇರ್ತಾರೆ. ನೋಡ್ತಾ ಹೋದರೆ ನಾನು ಒಂದು 3-4 ಡೇಸ್ ಮೇ ಬಿ ಔಟ್ಸೈಡ್ ಶೂಟಿಂಗ್ ಹೋಗಿದ್ದೆ ಅನಿಸುತ್ತೆ. ಆವಾಗ ನೋಡ್ತಾ ನನ್ನ ಮಗಳಿಗೆ ಹೇಳ್ತಾ ಇದ್ಲಂತೆ ಪಪ್ಪ ಅಂತ ಹೇಳ್ತಾ ಇದ್ಲು. ಭಾಳ ಆ್ಯಕ್ಚುಲಿ ಫೋನ್ ಮಾಡಿ ಹೇಳಿದಾಗ ಬೇಜಾರಾಯಿತು. ಬಟ್ ಒಂದು ಕಡೆ ಖುಷಿನೂ ಆಯಿತು. ಬಿಕಾಸ್ ಏಕೆಂದರೆ ಮಕ್ಕಳು ಈಗಲೇ ಅಷ್ಟು ಬಾಂಡಿಂಗ್ ಆಗಿ ರೆಕಗ್ನೈಸ್ ಮಾಡ್ತಾಳೆ, ಅದು ಖುಷಿ ವಿಚಾರ. ಬಟ್ ಹೇಳೋದೆಲ್ಲ ನನಗೂ ಬೇಜಾರ. ನಾನು ಅಷ್ಟೇ ಡೈಲಿ ಹೊರಗಡೆ ಶೂಟ್ಗೆ ಹೋದ್ರೂ ಇಲ್ಲಿ ವಿಡಿಯೋ ಕಾಲ್ ಮಿಸ್ಸೇ ಇಲ್ಲ. ಆದರೂ ವಿಡಿಯೋ ಕಾಲಲ್ಲಿ ಜಾಸ್ತಿ ರೆಸ್ಪಾನ್ಸ್ ಮಾಡೋದು ಯಾಕಂದರೆ ಡೈರೆಕ್ಟ್ಗೆ ಬರಲಿ ಅಂತ, ಇಲ್ಲ ಕರ್ಕೊಂಡೋಗ್ಲಿ ಎರಡೇ ಅವ್ರಿಗೆ, ಅಮ್ಮ ಮಕ್ಕಳಿಗೆ ಇಬ್ರಿಗೂ ಅಷ್ಟೇ. ಅಮ್ಮನ ಗುಣನೇ ಮಗಳಿಗೂ ಬಂದಿದೆ. ಔಟಿಂಗ್ ಸುತ್ತಿಸ್ಬೇಕು ಇವ್ರಿಗೂ ಅಷ್ಟೇ. ಸುತ್ತಾಡ್ತಿರ್ಬೇಕು ಅಲ್ಲಿ ಇಲ್ಲಿ ಇದೆಲ್ಲ ಮಾಡ್ತೀವಿ. ಸಿಕ್ಕಾಪಟ್ಟೆ 2 ಆಮ್ಲೆಟ್ ಮಾಡಿ ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂಚೂರು ಟೀ ಮಾಡೋಣ ಅಂತ ಟೀನೂ ಮಾಡಿಕೊಂಡೆ. ಬಟ್ ಈ ಕಾಂಬಿನೇಷನ್ನು ನೋಡೋರಿಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಆಮ್ಲೆಟು ಟೀ. ಬಟ್ ಆ್ಯಕ್ಚುಲಿ ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಅಲ್ಲಿ ಬಂದಾಗ ಸರಿ ಒಂದು 2 ಆಮ್ಲೆಟು ಮಾಡೋಣ ಅಂತ ಆವಾಗ ಅಂದ್ಕೊಂಡು ಮಾಡಿದ್ದು. ಬಟ್ ಕಾಂಬಿನೇಷನ್ನು ಒಂಥರ ಡೆಡ್ಲಿನ ಇಲ್ಲ ವರ್ಸ್ಟ್ ಏನೋ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಏನೋ ತಿಂದ್ಬಿಟ್ಟಾದಾಗ. ಬಟ್ ಓಕೆ ಅಂತ ಏನೋ ಪ್ರಾಬ್ಲಮ್ ಏನಾಗಲ್ಲ. ಇದೇ ಫಸ್ಟ್ ಟೈಮು ವಾಯ್ಸ್ ಓವರ್ ಟ್ರೈ ಮಾಡಿದ್ದೀನಿ. ನಾವು ಸಿನಿಮಾಗಳಲ್ಲಿ ಡಬ್ಬಿಂಗ್ ಎಲ್ಲ ಮಾಡಿದ್ದೀವಿ, ಬಟ್ ಅಲ್ಲಿ ಲಿಪ್ಸಿಂಕು ಡೈಲಾಗ್ ಏನಿದೆ ಅಂತ ನೋಡಿ ಅದನ್ನು ಲಿಪ್ಸಿಂಕ್ ಮಾಡಿ ಡೈಲಾಗ್ ಕೇಳಬೇಕು. ಬಟ್ ಇಲ್ಲೇನು ಆ ಥರ ರಿಸ್ಕ್ ಇಲ್ಲ, ಆರಾಮಾಗೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಲಿಪ್ಸಿಂಕ್ ಮಾಡಬೇಕು ಅನ್ನೋ ತಲೆನೋವೇನು ಇದರಲ್ಲಿಲ್ಲ. ಡಬ್ಬಿಂಗ್ ಹೋಲಿಸ್ಕೊಂಡ್ರೆ ವಾಯ್ಸ್ ಓವರ್ ಇದು ಕೊಡೋದು ಭಾಳ ಈಸಿ. ಟೈಮ್ ಟ್ರೈ ಮಾಡಿದ್ದೀನಿ ವಾಯ್ಸ್ ಓವರು. ಚೆನ್ನಾಗಿದ್ದರೆ ವಿಲ್ ಕಂಟಿನ್ಯೂ ಮಾಡೋಣ. ಮತ್ತು ತಿಂದು ಮುಗಿಸ್ದೆ. ಅಷ್ಟರಲ್ಲಿ ಟೀನೂ ರೆಡಿ ಆಯಿತು.
ಟೇಸ್ಟಿ ಚೆನ್ನಾಗಾಗಿತ್ತು. Please to channel my Sakarpara.